ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ, ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ಸ್ವಾಗತ. ನಮ್ಮೊಂದಿಗೆ ಇವತ್ತಿನ ವಿಶೇಷ ಅತಿಥಿಯಾಗಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಳ್ಳಾರಿಗೆ ತರುವಲ್ಲಿ ಶ್ರಮಿಸಿದಂಥವರು, ಯಶಸ್ವಿಯಾದಂಥವರು, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಖಂಡ ಜಿಲ್ಲೆಗಳ ಅಧ್ಯಕ್ಷರು, 3ನೇ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಗೈತಿದ್ದಾರೆ. ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ನಿಷ್ಠಿ ರುದ್ರಪ್ಪನವರು ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ. ಸರ್ ನಮಸ್ಕಾರ, ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ಸಾಹಿತ್ಯಕ್ಕೆ ನಂಟು ಹೇಗೆ? ನಾನು ಡಾಕ್ಟರ್ ನಿಷ್ಠಿ ರುದ್ರಪ್ಪ, ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಸಾಹಿತ್ಯದ ಒಲವು ನನ್ನ ತಾಯಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಎಂದು ಜೋಗುಳದ ಪದವನ್ನು ಹಾಡುವ ಮೂಲಕ ನನ್ನನ್ನು ನನ್ನ ತಾಯಿ ಪ್ರಭಾವತಿಯವರು ಬೆಳೆಸಿದ್ದಾರೆ. ನನ್ನ ತಾಯಿ ಬೆಳೆಸಿರ್ತಕ್ಕಂಥ ಈ ಒಂದು ಕನ್ನಡದ ಪ್ರೇಮ ನನ್ನಲ್ಲಿ ಹೆಚ್ಚು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಸಾಧ್ಯ ಆಯಿತು. ನಾನು ಮೂಲತಃ BCom ವಿದ್ಯಾರ್ಥಿಯಾಗಿದ್ದರೂ ಕೂಡ ಆಸಕ್ತಿಯ ಮೇಲೆ ನಾನು MA ಕನ್ನಡವನ್ನು 2 ಬಾರಿ MA ಕನ್ನಡ ಪರೀಕ್ಷೆಯನ್ನು ಬರೆದೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಜಿಲ್ಲೆಗಳಲ್ಲಿ ತುಂಬಾ ಮಹತ್ತರವಾದಂತಹ ಸ್ಥಾನವನ್ನು ಹೊಂದಿದೆ. ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಖಂಡ ಜಿಲ್ಲೆಗಳು ಸೇರಿ ವಾರ್ಷಿಕವಾಗಿ 242 ದತ್ತಿ ಕಾರ್ಯಕ್ರಮಗಳನ್ನ ನಿರ್ವಹಿಸುತ್ತೆ ಈ ಒಂದು ಬಳ್ಳಾರಿ ಜಿಲ್ಲಾ ಘಟಕ. ಹಾಗಾಗಿ ಈ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ನಿಷ್ಠಿ ರುದ್ರಪ್ಪನವ್ರನ್ನ ದತ್ತಿ ರುದ್ರಪ್ಪನವರೇ ಅಂತಾನೆ ಕರೀತಾರಂತೆ. ಹಾಗೆ ಇದ್ರ ಬಗ್ಗೆ ಹಲವಾರು ರೋಚಕ ಸಂಗತಿಗಳನ್ನ ತಿಳಿಸ್ತಾರೆ ನಮ್ಮೊಂದಿಗೆ ಡಾಕ್ಟರ್ ನಿಷ್ಠಿ ರುದ್ರಪ್ಪನವರು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಗೌರವ್ ಚನ್ನಬಸಪ್ಪ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ದತ್ತಿ ನಿಧಿ ಅಂತೇಳಿ ಸ್ಥಾಪನೆ ಮಾಡಿದರು. ಅದರ ಉದ್ದೇಶ ಏನು ಅಂತಂದರೆ, ದತ್ತಿ ದಾನ ಅಂತಂದರೆ ಒಂದ್ಸಲ ಕೊಟ್ಬಿಟ್ರೆ ದಾನಿಗೂ ಮತ್ತು ತೆಗೆದುಕೊಂಡಂಥವರಿಗೂ ಸಂಬಂಧ ಇರೋಲ್ಲ. ಆದರೆ ದತ್ತಿ ಅಂತಂದರೆ ಈ ಡೆಪಾಸಿಟನ್ನು ಸಂಗ್ರಹಿಸುವುದರ ಮೂಲಕ ಅದರಿಂದ ವಾರ್ಷಿಕ ಬರ್ತಕ್ಕಂಥ ಬಡ್ಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದೊಂದು ಅನುಕೂಲ ಆಗುತ್ತೆ. ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡಿದರೂ ಕೂಡ ಪದೇ ಪದೇ ಅವುಗಳನ್ನು ಮಾಡಿ ಜನಸಾಮಾನ್ಯರಿಗೆ ಅವನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ದತ್ತಿಯ ಸಂಗ್ರಹಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆ, ನಾನು 2004ರಲ್ಲಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೇವಲ 43 ದತ್ತಿಗಳಿದ್ದವು. ಕೇವಲ 43. ನಾನು 2011 ನಿರ್ಗಮಿಸುವ ಸಂದರ್ಭದಲ್ಲಿ 183 ದತ್ತಿಗಳಿದ್ದವು. 2011ರಲ್ಲಿ 183 ದತ್ತಿಗಳಾದವು. ಅಂದರೆ 140 ದತ್ತಿಗಳು ಹೊಸದಾಗಿ ಬಂದವು. ಅದು 10,000 ರೂಪಾಯಿ ಇತ್ತು, ಈಗ 25,000 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಕೆಲವರು 1,00,000 ಅಂದರೆ 10,000 ಮೇಲ್ಪಟ್ಟು ಅಂತ ಮಾಡಿದರು, ಈಗ 25,000 ಮೇಲ್ಪಟ್ಟು ಅಂತ ಮಾಡಿದ್ದಾರೆ. ವಿಶೇಷ ಅಂತಂದರೆ ಈಗ ದತ್ತಿ ಕಲೆಕ್ಟ್ ಮಾಡ್ಕೊಂಡು ದತ್ತಿ ಬಡ್ಡಿ ದರದಲ್ಲಿ ಆ ಕಾರ್ಯಕ್ರಮ ಮಾಡೋದು ಒಂದು, ಅದರ ಹೆಂಗೆಲ್ಲ ನಿರ್ವಹಿಸ್ತೀವಿ ನೀವು? ಅಂದರೆ ವಾರ್ಷಿಕವಾಗಿ ಹೇಗೆಲ್ಲ ನಿಮ್ಮ ಕಾರ್ಯಪರತೆ ಮತ್ತು ಚಟುವಟಿಕೆಗಳನ್ನು ಹೆಂಗೆ ಅದನ್ನೆಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತೀವಿ? ಈಗ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷ ಇರೋದರಿಂದ ಇನ್ನೂ ಒಂದು ಹೆಮ್ಮೆಯ ವಿಷಯ ಅಂತಂದರೆ, ಈಗಾಗಲೇ ವಿಜಯನಗರ ಆಡಳಿತಾತ್ಮಕವಾಗಿ ಇಬ್ಬಾಗ ಆಗಿದ್ದರೂ ಕೂಡ ನಾನು 2 ಜಿಲ್ಲೆಯ ಕೊನೆಯ ಅಧ್ಯಕ್ಷ ಅಂತಕ್ಕಂಥದ್ದು ಒಂದು ಇತಿಹಾಸ. ಆದರೆ ಆ ಎಲ್ಲ ಹಿಂದಿನಿಂದಲೂ ಕೂಡ ನಾನು 2 ಜಿಲ್ಲೆಗಳಿಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದರಿಂದ ಇತ್ತೀಚೆಗೆ ಜಿಲ್ಲೆ ಆಡಳಿತಾತ್ಮಕವಾಗಿ ಇಬ್ಬಾಗ ಆಗಿದೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಬಂದಂಥ ದತ್ತಿ ಕಾರ್ಯಕ್ರಮಗಳನ್ನು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಹಂಚಿಬಿಡ್ತೀವಿ. ಆ ಹಂಚಿದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷರುಗಳು ಅಲ್ಲಿ ದಾನಿಗಳನ್ನು ಇಟ್ಕೊಂಡು ಅಥವಾ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಈ ದತ್ತಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾರೆ. ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ನನ್ನನ್ನು ದತ್ತಿ ರುದ್ರಪ್ಪ ಅಂತ ಕರೀತಾರೆ. ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಗಳಲ್ಲಿ ಅತಿ ಹೆಚ್ಚು ದತ್ತಿಯನ್ನು ಹೊಂದಿದಂಥವ್ರು. ಈ ವರ್ಷವೂ ಕೂಡ 21 ದತ್ತಿಗಳನ್ನು ನಾವು ಹೊಸದಾಗಿ ಪಡೆದಿದ್ದೇವೆ. ಅಂದರೆ 242 ದತ್ತಿಗಳಾದವು. ಅವುಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಮಾಡೋದರಿಂದ ನೇರವಾಗಿ ವಿದ್ಯಾರ್ಥಿಗಳನ್ನು ತಲುಪುವ ಮತ್ತು ನಿಟ್ಟಿನಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳಿರ್ತವೆ. ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರಿಂದ ದತ್ತಿ ಕಾರ್ಯಕ್ರಮದ ಜೊತೆಗೆ ನಾವು ಅವರಿಗೆ ಭಾವಗೀತೆ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಆಮೇಲೆ ಪತ್ರಲೇಖನ, ಆಮೇಲೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಾಟ್ ಮಾಡ್ತೀವಿ. ಹಾಗಾಗಿ ಅವರಿಗೂ ಕೂಡ ಇದರ ಬಗ್ಗೆ ಆಸಕ್ತಿ ಮೂಡುತ್ತೆ. ಆಮೇಲೆ ಒಂದು ವಿಷಯದ ಮೇಲೆ ಒಂದು ಉಪನ್ಯಾಸವನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನು ಹುಟ್ಟುಹಾಕುವ. ಇಂಗ್ಲೀಷ್ ಅನಿವಾರ್ಯ, ಆದರೆ ಅವರು ತಮ್ಮ ಭಾಷೆಯನ್ನು ಮರೆಯದೆ ತಮ್ಮ ಭಾಷೆಯ ಸೌಂದರ್ಯ, ಸೊಬಗು ಮತ್ತು ಅರ್ಥವಂತಿಕೆಯನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಇದು ದತ್ತಿ ಉಪನ್ಯಾಸಗಳು ನಮಗೆ ಸಹಕಾರಿಯಾಗ್ತವೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿಗೆ ಬಳ್ಳಾರಿಗೆ ಲಭಿಸಿರುವಂಥದ್ದು ನಿಮ್ಮ ಒಂದು ಶ್ರಮದಿಂದ.
ಅಂತ ಹೇಳಲೇಬೇಕು. ಯಾಕೆಂದರೆ ಹಾಗೆಯೇ ಮತ್ತು 68 ವರ್ಷಗಳ ನಂತರ ಬಳ್ಳಾರಿಗೆ ಬಂದಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮೆಲ್ಲ ಏನೆಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದ್ದಾವೆ, ಸಮ್ಮೇಳನದ ತಯಾರಿ ಹೇಗಿದೆ ಅನ್ನೋದನ್ನು ನಮ್ಮೊಟ್ಟಿಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗಡಿ ಭಾಗದಲ್ಲಿ ಬಳ್ಳಾರಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಕನಸು ನನಗೆ 2000ರಿಂದಲೂ ಮೂಡಿದೆ. ನಾನು 1997ರಿಂದ ನಾನು ಸಾಹಿತ್ಯ ಪರಿಷತ್ತಿನೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದವನು. ಅಲ್ಲಲ್ಲಿ ಆಗ್ತಕ್ಕಂಥ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾಕೆ ನಡಿಬಾರ್ದು ಅಂತಕ್ಕಂಥದ್ದು ಒಂದು ಕುತೂಹಲ. ಅದೇ ರೀತಿಯಾಗಿ ಆ ಕುತೂಹಲನ ಹಚ್ಚಿಕೊಂಡ ಮೇಲೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ನಂತರ ಅಥವಾ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಂಪನಗೌಡರು 2000ರಿಂದಲೂ ಅವರ ಅಧ್ಯಕ್ಷರಿದ್ದರು, 2004 ನವಂಬರ್ವರೆಗೆ. ಅವರು ಇದ್ದಾಗೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ. ಅದಾದ ನಂತರ ನಾನು ಅಧ್ಯಕ್ಷನಾಗಿ 11 ವರ್ಷಗಳ ಕಾಲ ಇದ್ದೆ. 2004ರಿಂದ 2011ರವರೆಗೆ 7 ವರ್ಷಗಳ ಕಾಲ ಇದ್ದಂಥ ಸಂದರ್ಭದಲ್ಲಿಯೂ ಭಾಳಷ್ಟು ಪ್ರಯತ್ನ ಮಾಡಿದೆ. 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಬರಬೇಕಾಗಿತ್ತು. ಕೇವಲ 2 ಓಟ್ಗಳಲ್ಲಿ ನನಗೆ ತಪ್ಪಿ ಹೋಯಿತು. ಚಿತ್ರದುರ್ಗದವ್ರಿಗೆ 14 ಓಟ್ ಬಂದವು, ಬಳ್ಳಾರಿಗೆ 12 ಓಟ್ ಬಂದವು. ಅದಾದ ನಂತರ ಬೇರೆ ಬೇರೆ ಒತ್ತಡಗಳು ಮತ್ತು ಬೇರೆ ಬೇರೆ ಕ್ರಮಗಳಿಂದಾಗಿ ಅಲ್ಲಿ ನಮಗೆ ಯಶಸ್ಸು ಸಿಗಲಿಲ್ಲ. ಗಂಗಾವತಿ ಸಾಹಿತ್ಯ ಸಮ್ಮೇಳನದ ನಂತರ ನಡೆದಂಥ ಸಮ್ಮೇಳನದಲ್ಲಿ ಏನಾಯಿತು ಅಂತಂದರೆ, ಒಂದೇ ಒಂದು ಓಟ್ ನನ್ನ ಓಟ್ ನಾನೇ ಎಕ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ಎಲ್ಲ ಸ್ನೇಹಿತರು ತಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಇದನ್ನು ಮಾಡ್ತಾರೆ. ಅದು ಅವರ ತಪ್ಪು ಅಥವಾ ಇದು ಅಂತಲ್ಲ, ಅದು ಅವರವರ ಪ್ರಯತ್ನ. ನನಗೆ ಒಂದೇ ಒಂದು ಓಟ್ ಬಂತು. ಕಳೆದ ಬಾರಿಯೂ ಕೂಡ ನನಗೆ ಒಂದೇ ಓಟ್ನಲ್ಲಿ ಮಿಸ್ ಆಯಿತು. ನೋಡಿ ಅದೃಷ್ಟ ಹೆಂಗಿರುತ್ತೆ, ಒಂದೇ ಓಟ್ನಲ್ಲಿ. ಆದರೆ ಈ ಬಾರಿ ಮಾತ್ರ ಎಲ್ಲ ಸ್ನೇಹಿತರು, ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ಅವಿರೋಧವಾಗಿ ಬಳ್ಳಾರಿಯನ್ನು ಈ ಬಾರಿಗೆ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಇದು ಕಲ್ಯಾಣ ಕರ್ನಾಟಕ, ಆಮೇಲೆ 68 ವರ್ಷಗಳಿಂದ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಅಂತಕ್ಕಂಥದ್ದೊಂದು. ಇಲ್ಲಿ ತೆಲುಗು ಭಾಷಿಕರ ಪ್ರಭಾವ ಇರೋದರಿಂದ ಇವತ್ತು ತೆಲುಗುರು ಮತ್ತು ಕನ್ನಡಿಗರು ನಾವು ಎಲ್ಲರೂ ಕೂಡ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳು, ಹೆಣ್ಣು ಗಂಡು ತಗೊಳ್ಳೋದು, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲರೂ ಒಂದೇ ಇದ್ದೀವಿ. ಇಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೆ ಪ್ರಾದೇಶಿಕವಾಗಿಯೂ ಕೂಡ ಈ ನೆಲದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡು ಈ ವರ್ಷ ನನ್ನೆಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ನಮಗೆ ಅವಿರೋಧವಾಗಿ ಸಾಹಿತ್ಯ ಪರಿಷತ್ತನ್ನು ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡಪರ ಸಂಘಟನೆಗಳು, ಸಾಹಿತ್ಯಿಕ ಸಂಘಟನೆಗಳು, ಔದ್ಯೋಗಿಕ ಸಂಘಟನೆಗಳು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಮತ್ತು ನಮ್ಮ ಲಾಯರ್ ಅಸೋಸಿಯೇಷನ್ನು, ಟೀಚರ್ಸ್ ಅಸೋಸಿಯೇಷನ್ ಎಲ್ಲರೂ ಕೂಡ ನಾವು ತನುಮನಧನದಿಂದ ನಾವು ದುಡಿತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಸರ್ಕಾರ 10 ಕೋಟಿ ರೂಪಾಯಿಗಳನ್ನು ವಾರ್ಷಿಕ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ತೆಗೆದಿಟ್ಟಿದೆ. ಅದಾದ ನಂತರ ನಾವು ಹೆಚ್ಚುವರಿಯಾಗಿ ಹಣವನ್ನು ಕೇಳಿದ್ದೇವೆ. ಯಾಕಂದರೆ ನಮ್ಮ ಬಳ್ಳಾರಿ ಕೇವಲ ಬಳ್ಳಾರಿನೆಲ್ಲ ಅಷ್ಟೇ ಅಲ್ಲ, ಬಳ್ಳಾರಿಯ ಗಡಿ ಆಚೆಗೆ ಇರತಕ್ಕಂಥ ಕನ್ನಡಿಗರೂ ಕೂಡ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಆದೋನಿ, ಆಲೂರು, ಮಂತ್ರಾಲಯ ಈ ಭಾಗದಲ್ಲಿ ಇರತಕ್ಕಂಥ ಅನೇಕ ಕನ್ನಡಿಗರು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರೋದರಿಂದ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆ, ಅಂದಾಜು ಒಂದು 8-10 ಲಕ್ಷ ಜನ ಆ 3 ದಿನದ ಸಮ್ಮೇಳನದಲ್ಲಿ ಬಂದು ಹೋಗೋದರಿಂದ ವೆಚ್ಚ ಜಾಸ್ತಿ ಆಗೋದರಿಂದ ಒಂದು 40 ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ 10 ಕೋಟಿ ಬಿಡುಗಡೆ ಮಾಡಿದೆ ಬಜೆಟ್ನಲ್ಲಿ. ಇನ್ನೂ 30 ಕೋಟಿಗಳನ್ನು ಹೆಚ್ಚುವರಿ ಕೊಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಮತ್ತು ನಮ್ಮ ಶಾಸಕರು, ಸಂಸದರು ಎಲ್ಲರಿಗೂ ಪತ್ರವನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಿ ಈ ಸಮ್ಮೇಳನವನ್ನು ಬರೀ ದುಡ್ಡಿಂದ ಅಂತಲ್ಲ, ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗಿರುವ ನಿಟ್ಟಿನಲ್ಲಿ ಈ ಬಳ್ಳಾರಿಯ ನೆಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಪುಣ್ಯ ಪುರುಷರನ್ನು, ಸಾಹಿತಿಗಳನ್ನು ಸ್ಮರಣೆ ಮಾಡುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಜರುಗುತ್ತೆ. ಇದು ಒಂದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ಕ್ಷಣ ಅಂತಂದೇಳಿ ನಾನು ಭಾವಿಸಿದ್ದೇನೆ. ಹೊಸಪೇಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಅಲ್ಲಿಪುರ ಮಠದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ವಿನಾಯಕ ನಗರದಲ್ಲಿ, ಅಲ್ಲಿ ಯೂನಿವರ್ಸಿಟಿ ಮುಂಭಾಗದಲ್ಲಿ ಬೃಹತ್ತಾಗಿರ್ತಕ್ಕಂಥ ಜಾಗದ ಇದಿದೆ, 75 ಎಕರೆ ಜಾಗ ಇದೆ. ಮತ್ತು ಸಣ್ಣ ಸಣ್ಣ ಜಾಗ, ಅಂದಾಜು ಒಂದು 120 ಎಕರೆ ಜಾಗ ಇದೆ. ಅಲ್ಲಿ ಮಾಡಬೇಕು ಅಂತಂದೇಳಿ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರುಗಳು ಮಾತಾಡ್ಕೊಂಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಸತ್ಯಂ ಕಾಲೇಜ್ ಹತ್ರ ಮತ್ತು ಏರ್ಪೋರ್ಟು ಎಲ್ಲ ನೋಡಿದ್ದಾರೆ. ಆದರೆ ಅದು ಹೆಚ್ಚು ಸೂಕ್ತ ಅಂತಂದೇಳಿ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಒಂದೇನಂತಂದರೆ, ಸುಗಮ ಸಂಚಾರ ವ್ಯವಸ್ಥೆಗೆ ಅನುಕೂಲವಾಗುವ ರೀತಿ SP ಅವ್ರ ಮೂಲಕ ಡ್ರೋನ್ ಸರ್ವೆ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ನೆಲವನ್ನು ಸಮತಟ್ಟು ಮಾಡಿ ಇದನ್ನು ಮಾಡೋದು. ಸರ್ಕಾರ ಮನಸ್ಸು ಮಾಡಿದರೆ ಕೇವಲ 2 ತಿಂಗಳಲ್ಲೇ ಸಮ್ಮೇಳನ ಮಾಡುತ್ತೆ. ಅದು ನಮಗೇನಂತಂದರೆ ಆದಷ್ಟು ಬೇಗ ಈ ಪ್ರಕ್ರಿಯೆಗಳು ಚಾಲನೆ. ಯಾಕಂತಂದರೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದರೆ 88 ಪುಸ್ತಕಗಳು ಪ್ರಕಟ ಆಗಬೇಕು. ಆಮೇಲೆ ಕಲಾವಿದರ ಆಯ್ಕೆ ಆಗಬೇಕು.
ಆಮೇಲೆ ಭಾಳಷ್ಟು ಕೆಲಸ ಇದೆ. ಆ ಕೆಲಸ ಜಿಲ್ಲಾಡಳಿತ, ಸಾಹಿತ್ಯ ಪರಿಷತ್ತು, ನಾವು ನೀವು ಎಲ್ಲರೂ ಕಲಿತು ಮಾಡೋದರಿಂದ ಇದು ಅತ್ಯಂತ ನನಗೆ ಹೆಂಗೆ ಅನಿಸುತ್ತೆ ಇದು ಅಂತಂದರೆ, ಒಂದು ತಿಳಿನೀರಿನ ಹರಿದು ಹೋಗುವ ಸಂದರ್ಭದಲ್ಲಿ ಒಂದು ಹೂವು ಹೆಂಗೆ ತೇಲ್ಕೊಂಡು ಹೋಗುತ್ತೋ, ಬಳ್ಳಾರಿ ಜಿಲ್ಲಾ ಸಮ್ಮೇಳನ ಅಷ್ಟೇ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆದು ಬಳ್ಳಾರಿ ಜಿಲ್ಲೆಯ ಕೀರ್ತಿ ಇಡೀ ವಿಶ್ವದಲ್ಲಿ ಹರಡುವ ರೀತಿ ಈ ಸಮ್ಮೇಳನ ಆಗುತ್ತೆ ಅಂತಂದೇಳಿ ನಾನು ನಂಬಿಕೆಯನ್ನು ಹೊಂದಿದ್ದೇನೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪುರೇಷೆ ಹಾಗೆಯೇ ಒಂದು ಸ್ಥಳ ಪರಿಶೀಲನೆ ಬಗ್ಗೆ ಸಮಗ್ರವಾಗಿ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಡಿಸೆಂಬರಲ್ಲಿ ಇನ್ನೂ 2 ತಿಂಗಳಿದೆ, ಹಾಗಾಗಿ ಈ ಡಿಸೆಂಬರಲ್ಲೇ ಆಗುತ್ತೆ ಅಂತೀರಾ ಸರ್? ನಿನ್ನೆ ದಿನ ಸಚಿವರು ಯಾವಾಗ ಮಾಡೋಣ ಹೇಳಿ ಅಂತ ಹೇಳಿದರು. ಡಿಸೆಂಬರ್ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂತಂದರೆ ಬಂದವರಿಗೂ ಏನು ಅಂತ ಬಿರು ಬೇಸಿಗೆ ಅನಿಸಲ್ಲ ಮತ್ತು ಅತಿ ಶೀತದ ವಾತಾವರಣವೂ ಇರೋದಿಲ್ಲ. ಹಾಗಾಗಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಂದರೆ ಡಿಸೆಂಬರ್ ಅಂತೇಳಿ ಭಾವಿಸಿದ್ದೇವೆ. ನಾವು ನಿರಂತರವಾಗಿ ಸರ್ಕಾರದೊಂದಿಗೆ, ಜಿಲ್ಲಾಡಳಿತದೊಂದಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ನಮ್ಮ ತಂಡ. ಹಾಗಾಗಿ ನಿನ್ನೆ ಉಸ್ತುವಾರಿ ಸಚಿವರು ಕೂಡ ಆಯಿತು ಡಿಸೆಂಬರ್ನಲ್ಲೇ ಮಾಡೋಣ ಅಂತಂದೇಳಿ ಹೇಳಿದ್ದಾರೆ. ಮತ್ತು ಸ್ಥಳೀಯ ಶಾಸಕರುಗಳು ಕೂಡ ಸದ್ಯದಲ್ಲಿಯೇ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡ್ತಾರೆ. 28 ಸ್ವಾಗತ ಸಮಿತಿಗಳು ರಚನೆ ಆಗ್ತವೆ. ಸರ್ಕಾರ ನಿರ್ಧಾರ ಮಾಡುತ್ತೆ. ನಾವು ನಿರ್ಧಾರ ಮಾಡಿರ್ತೇವೆ ಸಾಹಿತ್ಯ ಪರಿಷತ್ ವತಿಯಿಂದ, ಆದರೆ ಸರ್ಕಾರಕ್ಕೆ ಒಂದು 2-3 ಡೇಟ್ಗಳನ್ನು ಕೊಡ್ತೀವಿ. ಯಾಕಂತಂದರೆ ಅವಾಗ ಟೈಮ್ನಾಗೆ ಎಲೆಕ್ಷನ್ ಇರ್ತಾವೋ ಅಥವಾ ಎಕ್ಸಾಮ್ಸ್ ಇರ್ತಾವೋ ಅವೆಲ್ಲವನ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅನುಭವದ ಮೂಲಕ ಹೇಳಬೇಕಂದ್ರೆ ಡಿಸೆಂಬರ್ನಲ್ಲಿ ಆಗುತ್ತೆ ಅಂತಂದೇಳಿ ನನಗೆ ನಂಬಿಕೆ ಇದೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 88 ಪುಸ್ತಕಗಳು ಹೊರತರ್ತವೆ. ಜೊತೆಯಾಗಿ ಬಳ್ಳಾರಿಯ ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಲಿಕ್ಕೆ ಏನೆಲ್ಲ ವಿಶೇಷತೆಗಳನ್ನು ಈ ಬಾರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು? ಪ್ರತಿ ಜಿಲ್ಲೆಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತವೆ. ಬಳ್ಳಾರಿಯಲ್ಲಿ ಕೂಡ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ 88 ಪುಸ್ತಕಗಳು ಪ್ರಕಟ ಆಗ್ತವೆ. ಆ ಒಂದು ಸಂದರ್ಭದಲ್ಲಿ ಕೇಂದ್ರದ ಪರಿಷತ್ತಿಂದ ಕೆಲವು ಪುಸ್ತಕಗಳು ಪ್ರಕಟ ಆಗ್ತವೆ. ಬಳ್ಳಾರಿ ಜಿಲ್ಲೆಯಿಂದಲೂ ಕೂಡ ಆಗ್ತವೆ. ಆನಂತರ 11 ತಾಲೂಕಿಗೆ 11 ಪುಸ್ತಕಗಳನ್ನು ತರಬೇಕು. ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆಯ ಪ್ರಾತಿನಿಧಿಕ ಕವನ ಸಂಕಲನ, ಕಥಾ ಸಂಕಲನ, ಪ್ರಬಂಧ ಸಂಕಲನಗಳನ್ನು ತರಬೇಕು. ಆಮೇಲೆ ವಿಶೇಷವಾಗಿ ಸಮಗ್ರವಾಗಿರ್ತಕ್ಕಂಥ ಒಂದು ಕೃತಿಯನ್ನು ತರಬೇಕು ಅಂತಕ್ಕಂಥದ್ದು. ಇಂಡಿವಿಜುವಲ್ ಆಗಿ ಮಾಡಲಿಕ್ಕೆ ಆಗಲ್ಲ, ಸಾಮೂಹಿಕವಾಗಿ ನಾವು ಇದನ್ನು ಪುಸ್ತಕಗಳ ಪ್ರಕಟಣೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾವು ತರ್ತೇವೆ. ಇದು ಪುಸ್ತಕ ಪ್ರದರ್ಶನವೂ ಆಗುತ್ತೆ, ವಸ್ತು ಪ್ರದರ್ಶನವೂ ಆದಂಗೆ ಆಗುತ್ತೆ. ಅದರ ಜೊತೆಗೆ 6 ಇಲಾಖೆಗಳ ಸಾಧನೆಗಳನ್ನು ಕುರಿತಾಗಿರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರೋದರಿಂದ, ಇದು ಪಕ್ಷಾತೀತವಾಗಿ ನಡೀತಾ ಇರೋದರಿಂದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ನಾಯಕರು ಬರ್ತಾರೆ. ಆಮೇಲೆ ಬೇರೆ ಬೇರೆ ದೇಶದ ಕವಿಗಳು, ಕಲಾವಿದರು, ಸಾಧಕರನ್ನು ಕೂಡ ವಿಶೇಷವಾಗಿ ಪರಿಷತ್ತು ಆಹ್ವಾನಿಸ್ಕೊಂಡು ಬಂದಿದೆ. ಈ ವಚನ ಸಾಹಿತ್ಯದಲ್ಲಿ ನಿಮಗೆ ಅಪಾರವಾದಂಥ ಒಲವಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಮತ್ತು ನೀವು ಹಲವಾರು ಪುಸ್ತಕಗಳು ಸಹ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿದ್ದೀವಿ. ಹಾಗಾಗಿ ಈ ಹೆಂಗೆ ಸರ್ ಇದ್ರ ಬಗ್ಗೆ ನೀವು ಒಲವು ಹೆಂಗೆ ಜಾಸ್ತಿ ಆಯ್ತು ನಿಮಗೆ? ವಚನ ಸಾಹಿತ್ಯ ಇರ್ಬೋದು, ಜೊತೆಗೆ ಒಂದು ಶರಣರ ಬಗ್ಗೆ ಅಪಾರವಾದಂತಹ ಒಂದು ಆ ಜ್ಞಾನಾರ್ಜನೆಗೆ ಹೆಂಗೆ ನಿಮಗೆ ಒಂದು ಇಚ್ಛಾಶಕ್ತಿ ಹೆಂಗೆ ಮೂಡಿ ಬಂತಂತ? ದಾಸರ ಕೀರ್ತನೆಗಳು ಮತ್ತು ಶರಣರ ವಚನಗಳು ಕನ್ನಡ ನಾಡಿನ 2 ಕಣ್ಣುಗಳಿದ್ದಂತೆ. ಜನಪರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೊಂಡು ದೇವರು ಧರ್ಮಗಳಿಂದ ದೂರವಾಗಿರ್ತಕ್ಕಂಥ ಜನರನ್ನು ದೂರವಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಜನಸಾಮಾನ್ಯರ ಮಧ್ಯೆ ದೇವರನ್ನು ತಂದಂಥವರು ಶರಣರು ಮತ್ತು ದಾಸರು. ಹಾಗಾಗಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಈ ನೆಲದ ಉಸಿರು ಅಂತಂದೇಳಿ ಚಂಪವರು ಹೇಳ್ತಾರೆ. ಅವು ಇನ್ನೂ ಜೀವಂತವಾಗಿ ಉಸಿರಾಡ್ತಾ ಇದ್ದಾವೆ ಅಂತ. ಇವತ್ತಿಗೂ ಕೂಡ ಎಷ್ಟೋ ಭಾಷಣಕಾರರ ಭಾಷಣಗಳಲ್ಲಿ ಕೇಳಿ ಶರಣರ ವಚನಗಳನ್ನು, ದಾಸರ ಕೀರ್ತನೆಗಳನ್ನು, ತತ್ವಪದಗಳನ್ನು ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ವಿಶೇಷವಾಗಿ ನನಗೆ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸಿದ್ದು ನನ್ನ ತಾಯಿ ಅಂತ ಹೇಳಿದೆ. ಅದೇ ರೀತಿಯಾಗಿ ವಚನ ಸಾಹಿತ್ಯದ ಬಗ್ಗೆ ನನಗೆ ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥದ್ದು ಮತ್ತು ತತ್ವಪದಕಾರರ ಬಗ್ಗೆ ನನಗೆ ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥದ್ದು ಅಂದರೆ ನನ್ನ ತಂದೆ, ನಿಷ್ಠಿ ಬಸವರಾಜಪ್ಪ ಅಂತ ಅವರ ಹೆಸರು. ನನಗೆ ನನ್ನ ತಂದೆಯನ್ನು ಕಳೆದುಕೊಂಡಾಗ ಕೇವಲ ಒಬ್ಬ ತಂದೆಯನ್ನು ಕಳೆದುಕೊಳ್ಳಲಿಲ್ಲ, ನನಗೆ ತಾತ್ವಿಕ ಮಾರ್ಗದರ್ಶನವನ್ನು ನೀಡಿದ ಒಬ್ಬ ಗುರುವನ್ನು ಕಳೆದುಕೊಂಡಂಥ ಒಂದು ಅನುಭವ ಆಯಿತು. ವಚನ ಸಾಹಿತ್ಯ ಹೆಂಗೆ ಅಂತಂದರೆ ಅದು ಒಂದು ಸಮಾನತೆಯ ಸಿದ್ಧಾಂತವನ್ನು ಬೋಧಿಸೋದರಿಂದ ಎಲ್ಲ ಮನುಷ್ಯರನ್ನಾಗಿ ನೋಡುವ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವ, ಇವನಾರೆಂದರೆ ಇವನು ನಮ್ಮವನು ಎಂದು ಭಾವಿಸುವ ಒಂದು ಸಾಹಿತ್ಯ ಏನಿದೆ,
ಶತಶತಮಾನಗಳು ಗತಿಸಿದರೂ ಕೂಡ ನಿರಂತರವಾಗಿ ತನ್ನ ನಿರಂತರತೆಯನ್ನು ಇಟ್ಕೊಳ್ಳೋಕ್ಕೆ ಬರುತ್ತೆ. ಅದರಲ್ಲಿ ಕೇವಲ ಒಂದು ವೃತ್ತಿ ಮಾರ್ಗವೇ ಅಷ್ಟೇ ಅಲ್ಲ, ಸಾಮಾಜಿಕ ಸಮಾನತೆ, ಆರ್ಥಿಕ ಸುಧಾರಣೆ, ಸ್ತ್ರೀ ಪರ ನಿಲುವುಗಳು ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ವಚನ ಸಾಹಿತ್ಯ ಜನರನ್ನು ಆಕರ್ಷಣೆ ಮಾಡುತ್ತೆ. ಆಮೇಲೆ ಆಡು ನುಡಿಗಳಲ್ಲಿ ಇರೋದರಿಂದ ಬೇಗ ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಒಂದು ನೋಡಿದ್ರಲ್ವ ವೀಕ್ಷಕರೇ, ಡಾಕ್ಟರ್ ನಿಷ್ಠಿ ರುದ್ರಪ್ಪನವರ ಜೊತೆ ಒಂದೊಳ್ಳೆ ಮಾತುಕತೆ ಇದಾಗಿತ್ತು. ಮತ್ತೊಮ್ಮೆ ನ್ಯೂಸ್ ಟ್ಯಾಕ್ ಕನ್ನಡದ ಪರವಾಗಿ ಅನಂತ ಧನ್ಯವಾದಗಳು ಸರ್ ತಮಗೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಕ್ ಕನ್ನಡ.